Hi friends, welcome back www.techsite.tk tutorial. ನನ್ನ ಹೆಸರು ರಾಘವೇಂದ್ರ. How to create a user form tutorial 4. Today ಇವತ್ತು ನಾವು ಏನು ಮಾಡೋಣ ಅಂದರೆ tutorial 4 ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ನಾವೀಗ ಸ್ಟಾರ್ಟ್ ಮಾಡೋಣ. ಸೊ view code. ಸೊ ಇದು ಓಲ್ಡ್ ಇರೋದ್ರಿಂದ ಡಿಲೀಟ್ ಮಾಡ್ತೀನಿ ಇದನ್ನ. ಸೊ ನ್ಯೂ ಫಾರ್ಮ್ ಕ್ರಿಯೇಟ್ ಆಗಿದೆ. ಸೊ ನ್ಯೂ ಫಾರ್ಮ್ ಕ್ರಿಯೇಟ್ ಅಲ್ಲಿ ಇದು ಬಂದ್ಬಿಟ್ಟು ಕಾಂಬೋ ಬಾಕ್ಸ್ ಇಲ್ಲಿ ಇದೆಯಲ್ಲ, ಇಲ್ಲಿ ಕಾಣಿಸುತ್ತಲ್ಲ, ಇದು ಕಾಂಬೋ ಬಾಕ್ಸ್. ಸೊ ನೋಡಿ, ಇದನ್ನ ಹೀಗೆ ಡ್ರಾಪ್ ಡೌನ್ ಮಾಡೋದು. ಸೊ ಈ ಕಾಂಬೋ ಬಾಕ್ಸ್ಗೆ ನಾವೇನು ಕೊಡೋದು, ಇದರಲ್ಲಿ ಕಾಂಬೋ ಬಾಕ್ಸ್ ಮೀನ್ಸ್ ಇದರಲ್ಲಿ ಡ್ರಾಪ್ ಡೌನ್ ಆಗೋ ಲೀಸ್ಟ್ ಅಂದರೆ ಲೀಸ್ಟ್ ಬಾಕ್ಸ್ ಥರ ಡ್ರಾಪ್ ಡೌನ್ ಬಾಕ್ಸ್. ಕಾಂಬೋ ಬಾಕ್ಸ್ ಅಂದರೆ ನಂಬರ್ ಆಫ್ ಲೈನ್ಸಲ್ಲಿ ನಾವು ಕಂಟೆಂಟ್ ಇರುತ್ತೆ, ಅದಕ್ಕೆ ಕಾಂಬೋ ಬಾಕ್ಸ್ ಅಂತೀವಿ. ಸೊ ಈ ಕಾಂಬೋ ಬಾಕ್ಸ್ಗೆ ನಾವು ನೇಮ್ ಚೇಂಜ್ ಮಾಡೋಣ. ಓಕೆ, CMB1 ಅಂತ ಮಾಡೋದು, ಅಂದರೆ ಕಾಂಬೋ ಬಾಕ್ಸ್ ನಂಬರ್ 1 ಅಂತ. ಸೊ ಇದಕ್ಕೂ ಕೂಡ ಬೇರೆ ಎಲ್ಲ ಹೇಗೆ ಮಾಡಿದ್ವಿ ಅದೇ ಥರ ಇದಕ್ಕೆ ಫಾಂಟ್ ಸೈಜ್ ಅದೆಲ್ಲ ಚೇಂಜ್ ಮಾಡ್ಕೋಬೋದು. ಓಕೆನಾ? ಇದು ಕಾಂಬೋ ಬಾಕ್ಸ್. ಸೊ ಈ ಕಾಂಬೋ ಬಾಕ್ಸ್ ಒಳಗಡೆ ನಾವು ಹೇಗೆ ಕಂಟೆಂಟ್ಗಳನ್ನ ಲೋಡ್ ಮಾಡಬೇಕು ಅಲ್ವಾ, ಅದೇ ತಾನೇ ಇರೋದು. ಈಗ ಕಾಂಬೋ ಬಾಕ್ಸ್ ಒಳಗಡೆ ಹೇಗೆ ಮಾಡಬೇಕಂದ್ರೆ ಡಬಲ್ ಕ್ಲಿಕ್ ಮಾಡಿ. ಸೊ ಇದು ಓಪನ್ ಆಗುವಾಗ ನಮಗೆ ಓಪನ್ ಆದಾಗ ಏನು ಕಾಣಿಸಲ್ಲ, ಹೌದಾ? ಹಾಗಾಗಿ ಓಪನ್ ಆದಾಗ ನಮಗೆ ಕಂಟೆಂಟ್ಗಳು ಇರಲ್ಲ, ಇಲ್ಲಿ ಎಂಟಿ ಇರುತ್ತೆ. ಇದಕ್ಕೆ ನಾವು ಕಂಟೆಂಟ್ನ ಇನಿಷಿಯಲೈಸ್ ಆಗುವಾಗ ಅದಕ್ಕೆ ನಮ್ಗೆ ಕಂಟೆಂಟ್ ಬಿಡಬೇಕು. ಈಗ ನಾನು ಮಾಡಿದ್ದೀನಿ CMB1ಗೆ ವ್ಯಾಲ್ಯೂ CMB1 ವಿತ್ ಅಂದರೆ ಅದ್ರ ಜೊತೆಗೆ ಏನು ಬರಬೇಕು ಅನ್ನೋದನ್ನು ನಾನು ಇಲ್ಲಿ ವಿತ್ ಅನ್ನೋದ್ರ ಜೊತೆಗೆ ಏನು ಬರಬೇಕು, CMB1 ಅನ್ನೋದೇನು, ಕಾಂಬೋ ಬಾಕ್ಸ್ 1. ಓಕೆನಾ? ಓಕೆ ನೋಡಿ, ಕಾಂಬೋ ಬಾಕ್ಸ್ 1. ಕಾಂಬೋ ಬಾಕ್ಸ್ 1ಗೆ ನಾನು ಹೇಳಿದ್ದೀನಿ ಏನಂತ, ಇನಿಷಿಯಲೈಸ್ ಆಗುವಾಗ ವಿತ್ ಕಾಂಬೋ ಬಾಕ್ಸ್ 1 ಅಂತ ಹಾಕಿದ್ರೆ ನಮಗೆ ಆ್ಯಡ್ ಐಟಮ್ ಅಂತ ಕೇಳುತ್ತಲ್ವಾ. ಇಲ್ಲಿ ಡಾಟ್ ಆ್ಯಡ್ ಐಟಮ್ 1, ಡಾಟ್ ಆ್ಯಡ್ ಐಟಮ್ 2, ಡಾಟ್ ಆ್ಯಡ್ ಐಟಮ್ 3, ಹಾಗೆ ನಾವು 9ವರೆಗೂ ಮಾಡಿದ್ದೀವಿ. ಓಕೆನಾ? ಸೊ ಇದನ್ನು ನಾವು ಕಾಪಿ ಮಾಡಿ ಇನ್ನೂ ನಾವು ಬೆಳೆಸ್ಕೊತ ಹೋಗ್ಬೋದು ಎಷ್ಟು ಬೇಕಷ್ಟು. ಓಕೆ, 9 ಸೊ 10. ಓಕೆನಾ? 10 ಅಂದರೆ ಇದನ್ನು ನಾವೀಗ ಇನಿಷಿಯಲೈಸ್ ಆಗುವಾಗ ಈ ಕಾಂಬೋ ಬಾಕ್ಸ್ಗಳಿಗೆ ಈ ಎಲ್ಲ ಐಟಮ್ಗಳು ಆ್ಯಡ್ ಆಗು ಅಂತ ಹೇಳಿದ್ವಿ. ಯಾಕೆಂದರೆ ವಿತ್ CMB1 ಅದಕ್ಕೆ ಡಾಟ್ ಆ್ಯಡ್ ಐಟಮ್ 1, ಅದಕ್ಕೆ ಆ್ಯಡ್ ಐಟಮ್ 2, ಅದಕ್ಕೆ ಆ್ಯಡ್ ಐಟಮ್ 3, ಅದಕ್ಕೆ ಆ್ಯಡ್ ಐಟಮ್ 4 ಅಂತ ಹಾಕಿದ್ವಿ. ಅದಕ್ಕೂ ಮೊದಲೇ ಏನು ಮಾಡಬೇಕಂದ್ರೆ ನಾವು ಈ ಕಾಂಬೋ ಬಾಕ್ಸ್ಗೆ ಕ್ಲಿಯರ್ ಅಂತ ಹೇಳಬೇಕು. ಅಂದರೆ ಏನರ್ಥ, ಮೀ ಡಾಟ್ CMB1 ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು, ಫಸ್ಟ್ ಕ್ಲಿಯರ್ ಹೇಳ್ತೀನಿ. ಸೊ ಒಂದು ವೇಳೆ ಕ್ಲಿಯರ್ ಆಗಿಲ್ಲ, ಇನಿಷಿಯಲೈಸ್ ಆಗೋತಿ ಕ್ಲಿಯರ್ ಆಗೇ ಹೋಗುತ್ತೆ. ಸೊ ಬೇರೆ ಯಾವ್ದಕ್ಕಾರು ಹೋಗು ಅಂದರೆ ಕ್ಲಿಕ್ ಮಾಡಿದಾಗ ಆ್ಯಡ್ ಐಟಮ್ ಅಂದರೆ ಈಗ ಮತ್ತೆ ರಿಪೀಟ್ ಆ್ಯಡ್ ಆಗುತ್ತೆ, ಮತ್ತೆ ರಿಪೀಟ್ ಆ್ಯಡ್ ಆಗುತ್ತೆ ಬಿಟ್ಟರೆ. ಸೊ ನಮಗೆ ಬೇಕಾಗಿರೋದು ಇಷ್ಟೇ ಕಂಟೆಂಟ್ಗಳೇ ಇರಬೇಕು ಅಂದರೆ ಫಸ್ಟ್ ಕ್ಲಿಯರ್ ಕೊಟ್ಕೊಂಡು ಆಮೇಲೆ ವಿತ್ ಹೇಳಬೇಕು. ಫಸ್ಟ್ ಕ್ಲಿಯರ್ ಕೊಡೋದು, ಆಮೇಲೆ ವಿತ್ ಹೇಳಿ ಎಂಡ್ ವಿತ್ ಕೊಡಬೇಕು. ಓಕೆನಾ? ಇದು ಹೇಗೆ ಬೇರೆ ಥರ ಅಂದರೆ ಹೇಗಾಗುತ್ತೆ ಅಂತ ನಾನು ತೋರಿಸ್ತೀನಿ. ಈಗ ಕ್ಲಿಯರ್ ಕೊಡ್ದೇನೆ ಪ್ರೋಗ್ರಾಮ್ ಮಾಡಿದರೆ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ರನ್ ಮಾಡಿ. ಸೊ ಈಗ ನೋಡಿ 1 2 3 4 5 6 7 8. ಸೊ ಇಷ್ಟು ತೋರಿಸುತ್ತೆ ನಮಗೆ. ಇಲ್ಲಿ ಹೀಗೆ ಮಾಡಿದಾಗ ನನಗೆ ಇಷ್ಟು ತೋರಿಸ್ಬಾರ್ದು. ಸೊ ನನಗೆ 4 ಲೈನ್ಸ್ ಮಾತ್ರ ಸಾಕು ಅಂದ್ರೆ ಅದಕ್ಕೂ ಸೊ ಸಮ್ ಕಂಟ್ರೋಲ್ಸ್ ಇಲ್ಲಿದೆ, ಎಷ್ಟು ತೋರಿಸ್ಬೇಕು ಎಷ್ಟು ತೋರಿಸ್ಬಾರ್ದು ಅನ್ನೋದಕ್ಕೆ. ಸಾರಿ, ಸೊ ಮ್ಯಾಕ್ಸಿಮಮ್ ಐಕಾನ್ಸ್ ಲೀಸ್ಟ್ ಸ್ಟೈಲ್ ಲೀಸ್ಟ್. ಸೊ ಲೀಸ್ಟ್ ರೋ ಇದೆಯಲ್ಲ, ಇದು ಲೀಸ್ಟ್ ರೋ ನನಗೆ 3 ಮಾತ್ರ ಅಂತ ತೋರಿಸಿದ್ರೆ ನಾನು ಯಾವಾಗ ಅದನ್ನು ಡ್ರಾಪ್ ಡೌನ್ ಮಾಡಿದ್ರೆ ಓನ್ಲಿ 3 ಲೈನ್ಸ್ ಮಾತ್ರ ತೋರಿಸ್ತಾ ಇರುತ್ತೆ. ಸೊ ಆಮೇಲೆ ಈಗ ಕ್ಲಿಕ್ ಮಾಡ್ತಾನೆ ಇರಬೇಕಾಗುತ್ತೆ. ಓಕೆನಾ? ಸೊ 3 ಕೊಟ್ಟರೆ 3. ಓಕೆನಾ? ಅದೇ ರೀತಿ ನಾವು ಒಂದು 10 ಕೊಟ್ಟಿದ್ರೆ ಸೊ ಒಂದು ಬ್ಲಾಂಕ್ ಇರೋವಾಗಲೇ ನೋಡಿ 10 ಕೊಟ್ಟಿರ್ತೀನಿ, ಎಲ್ಲದನ್ನು ತೋರಿಸಿರುತ್ತೆ. ಅಂದರೆ ನಾವು ಕೊಟ್ಟಿರುತ್ತೆ 10 ಅಲ್ವಾ. ಸೊ 10 ಲೈನ್ಸ್ ಫುಲ್ಲನ್ನು ತೋರಿಸಿರುತ್ತೆ. ಓಕೆ ಅಲ್ವಾ? ಅರ್ಥ ಆಯ್ತಾ? ಓಕೆ,
10 ಲೈನ್ಸ್ ಮಾತ್ರ ತೋರಿಸುತ್ತೆ. ಇದು ನಮ್ಗೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ತೋರಿಸೋ ಥರಕ್ಕೆ ನಾವು ಮಾಡ್ಕೋಬೋದು. ಆವಾಗ ಈಗ 5 ತೋರಿಸಿದ್ರೆ ನಾವು ಉಳಿದಿರೋದು ನಾವು ಸ್ಕ್ರೋಲ್ ಡೌನ್ ಮಾಡಿ ನೋಡ್ಕೋಬೇಕಾಗುತ್ತೆ. ಓಕೆ, ಈಗ ಇದಾಯಿತು. ಅದೇ ನಾ ಹೇಳಿದ್ನಲ್ಲ ಈಗ ಜಸ್ಟ್ ಆ್ಯಡ್ ಐಟಮ್ ಇಲ್ಲ ಅಂದರೆ ಏನಾಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದು ಫಸ್ಟ್ ಕ್ಲಿಯರ್ ಆಗದೇನೆ ಆ್ಯಡ್ ಐಟಮ್ ಕೊಟ್ಟರೆ ಏನಾಗುತ್ತೆ ಅಂದರೆ ಇಲ್ಲಿ ಕಾಪಿ ಮಾಡ್ತೀನಿ ಫಸ್ಟ್. ಈಗ ನಾನು ಇಲ್ಲಿ ಒಂದು ಟೂಲ್ ಬಾಕ್ಸಲ್ಲಿ ಬಟನ್ ಹೇಳ್ತೀನಿ, ಒಂದು ಬಟನ್ ಕೊಡ್ತೀನಿ. ಆ ಬಟನ್ ನೇಮ್ ಆ್ಯಡ್. ಸೊ ಕಮೆಂಟ್ ಬಟನ್. ಓಕೆ, ಸೊ ಇಲ್ಲಿ ನಾನು ಅದನ್ನು ಪೇಸ್ಟ್ ಮಾಡ್ತೀನಿ, ಅಂದರೆ ಕಾಂಬೋ ಬಾಕ್ಸ್ ವಿತ್ ಇದಕ್ಕೆ ಆಗುವಂತ. ಈಗ ಏನಾಗುತ್ತೆ ತೋರಿಸ್ತೀನಿ ನೋಡಿ. ಆಗಿದೆ, ಆ್ಯಡ್ ಕೊಡ್ತೀನಿ, ಮತ್ತೆ ಆ್ಯಡ್ ಆಗಿದೆ, ಆ್ಯಡ್ ಕೊಡ್ತೀನಿ, ಮತ್ತೆ ಆ್ಯಡ್ ಆಗಿದೆ. ನಾ ಹೇಳಿದ್ನಲ್ವಾ, ಇದನ್ನು ಫಸ್ಟ್ ಕ್ಲಿಯರ್ ಮಾಡ್ದೇನೆ, ಫಸ್ಟ್ ಕ್ಲಿಯರ್ ಮಾಡಿನೇ ಅದಕ್ಕೆ ಆ್ಯಡ್ ಐಟಮ್ ಕೊಡಬೇಕು. ಅದರ್ವೈಸ್ ಆ್ಯಡ್ ಆಗ್ತಾನೆ ಇರುತ್ತೆ. ನಾವು ಇಷ್ಟು ಕೊಟ್ಟಾಗಲೂ ಇಲ್ಲಿ ನಾನು ಕೊಟ್ಟಿರೋಕ್ಕಿಂತ ಎಷ್ಟು ಐಟಮ್ಸು ರಿಪೀಟ್ ಆಗಿದೆ ನೋಡಿ, ಹೌದಾ? ಸೊ ಅದಕ್ಕೆ ಏನು ಮಾಡಬೇಕಂದ್ರೆ, ಈ ಥರ ರಿಪೀಟ್ ಆಗಬಾರ್ದಂದ್ರೆ ಅದಕ್ಕೆ ಏನು ಮಾಡಬೇಕಂತ ಹೇಳಿದ್ದೀನಿ ನಾನು. ಫಸ್ಟು ಅದನ್ನು ಕ್ಲಿಯರ್ ಕೊಡ್ಕೋಬೇಕು, ಅಂದರೆ cmb.value = ಕ್ಲಿಯರ್. ಆಮೇಲೆ ಅದಕ್ಕೆ ಆ್ಯಡ್ ಹೇಳಬೇಕು. ಇದಕ್ಕೆ ನೋಡಿ, ನಾನೀಗ ಕಮೆಂಟ್ ಬಟನ್ನಿಗೆ ಫಸ್ಟ್ ನಾನು ಕ್ಲಿಯರ್ ಕೊಡ್ತೀನಿ. ಇನ್ಷಿಯಲೈಸ್ ಆಗುವಾಗ ಆ ಥರ ಪ್ರಾಬ್ಲಮ್ ಆಗಲ್ಲ. ನಾವು ಆ್ಯಡ್ ಐಟಮ್ ಕೊಡುವಾಗ ಈ ಥರ ಕೊಟ್ಟಾಗ ಆ್ಯಡ್ ಆಗುವಾಗ ಮಾತ್ರ ಈ ಕಮೆಂಟ್ ಬಟನ್ನಿಗೆ ಯಾವುದಾದ್ರು ಈ ಥರ ಆ್ಯಡ್ ಐಟಮ್ಸ್ನ ವಿತ್ ಕಮೆಂಟ್ ಜೊತೆ ಕೊಟ್ಟರೆ, ಸೊ ಅದನ್ನು ರಿಪೀಟ್ ಯಾರು ಆ್ಯಡ್ ಅಂತ ಕೊಟ್ಟರೆ ಅದು ನಂಬರ್ ಆಫ್ ಟೈಮ್ಸ್ ಆ್ಯಡ್ ಆಗ್ತಾನೆ ಹೋಗುತ್ತೆ. 10 ನಂಬರ್ಸ್ ಇದ್ರೆ 10 100 ನಂಬರ್ಸ್ ಇದ್ರೆ 100 ಟೈಮ್ ನಂಬರ್ಸ್ ಆ್ಯಡ್ ಆಗುತ್ತೆ. ಈಗ ನೋಡಿ, ಈಗ ಕರೆಕ್ಟಾಗಿ ವರ್ಕ್ ಆಗುತ್ತೆ ನೋಡಿ. ಇನ್ಷಿಯಲೈಸ್ ಆಗೋ 10 ಇದೆ, ಮತ್ತೆ 10 ಆ್ಯಡ್ ಆಯಿತು, ಹೌದಾ? ಸೊ ಇದಕ್ಕೆ ಮತ್ತೆ 10 ಆ್ಯಡ್ ಆಯಿತು, ಯಾಕಂದರೆ ಅದು ಹಳೇದು ಇರೋದ್ರಿಂದ ಅದು ಇನ್ಷಿಯಲೈಸ್ ಆಗುವಾಗ ಆ್ಯಡ್ ಐಟಮ್ ಏನಿತ್ತು ಅದಕ್ಕೆ ಅದು ಆ್ಯಡ್ ಆಗಿ ಬಂದಿದೆ. ಅದೇ ನಾವು ಇನ್ಷಿಯಲೈಸ್ ಇರುವಾಗ ನಮಗೆ ಜಸ್ಟ್ ಎಂಟಿ ಆಗಿದ್ದರೆ ಆ್ಯಡ್ 10 ಆದ್ಮೇಲೆ ಮತ್ತೆ ಆ್ಯಡ್ ಆಗಿದೆ ಅಲ್ವಾ, ಕ್ಲಿಯರ್ ನೋಡಿ. ಸೊ ಅದು ಇನ್ಷಿಯಲೈಸ್ ಆಗುವಾಗ ಐಟಮ್ ಇರೋದ್ರಿಂದ ಇಲ್ಲಿ ಒಂದ್ಸರಿ ಆ್ಯಡ್ ಮಾಡಿದಾಗ ಮಾತ್ರ ಅದು ಆ್ಯಡ್ ಆಗುತ್ತೆ, ಅಷ್ಟರ ಮೇಲೆ ಆ್ಯಡ್ ಆಗಲ್ಲ ನೋಡಿ. ಓಕೆ, ಈಗ 10 20 ಇದೆ, 10 30 10 ಓಕೆನಾ? ಸೊ ಕ್ಲಿಯರ್ ಕೊಟ್ಕೊಂಡು ಯಾವತ್ತು cmb.value ಇರುತ್ತಲ್ಲ ಅದಕ್ಕೆ ಇನ್ಷಿಯಲೈಸ್ ಏನಿದೆಯೋ ಅದನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊಂಬಿಟ್ಟು ಆ್ಯಡ್ ಐಟಮ್ಸ್ ಕೊಡಬೇಕು. ಆ್ಯಡ್ ಐಟಮ್ ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಕೋಬೇಕು. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ಇಲ್ಲಿ ಆ್ಯಡ್ ಬಟನ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಅದಕ್ಕೆ ಆ್ಯಡ್ ಆಗ್ತಾ ಹೋಗಿ ಅಕೌಂಟಿಗೆ ಅದೇ ಆ್ಯಡ್ ಆಗ್ತಾ ಹೋಗುತ್ತೆ ಬಿಟ್ಟರೆ ಮತ್ತೆ ಜಾಸ್ತಿ ಕೌಂಟಿಂಗ್ ಆಗುತ್ತೆ. ಅದಕ್ಕೆ ಇನ್ಷಿಯಲೈಸಲ್ಲಿ ಕೊಟ್ಬಿಟ್ರೆ ಸೊ ಒನ್ ಟೈಮ್ ಮಾತ್ರ ಇರುತ್ತೆ. ಆ್ಯಡಿಂಗ್ ಕಮೆಂಟ್ಸಲ್ಲಿ ಕೊಡಬಾರ್ದು. ಈ ಥರ ಕೊಡಬೇಕಂದ್ರೆ ಫಸ್ಟ್ ನಾವು ಈ ಸೋರ್ಸ್ಗೆ, ಅಂದರೆ ಈ ಕಾಂಬೋ ಬಾಕ್ಸಿಗೆ ಒಂದು ಸೋರ್ಸ್ ಕೋಡ್ ಅಂತ ಕೊಡ್ಬೋದು. ಅಂದರೆ ನಾವು ಈಗ ಆ್ಯಡ್ ಐಟಮ್ ಅಂತ ನಂಬರ್ ಆಫ್ ಐಟಮ್ಸ್ನ ಇಲ್ಲಿ ಎಡಿಟ್ ಮಾಡೋ ಬದಲು ಸೊ ಇಲ್ಲಿ ನಮಗೊಂದು ಸೋರ್ಸ್ ಕೋಡ್ ಅಂತ ಇರುತ್ತೆ. ಸೊ ಇದು ರೋ ಸೋರ್ಸ್ ಅಂತ ಇರುತ್ತೆ. ಈ ರೋ ಸೋರ್ಸಿಗೆ ಏನು ಮಾಡಬೇಕಂದ್ರೆ ನಾವು ಇಲ್ಲಿ ಹೋಗಿ ಸೊ ಒಂದು ನ್ಯೂ ಶೀಟ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ 1 2 3 ಹೀಗೆ ನೋಡಿ. ಸೊ ಈಗ 16 ಅಂತ ಇದೆ. ಈ 16ವರೆಗೆ ನಾನು ಏನು ಮಾಡ್ತೀನಿ ಗೊತ್ತಾ, ಜಸ್ಟ್ ಸೆಲೆಕ್ಟ್ ಮಾಡಿ. ಫಸ್ಟ್ ಸೆಲೆಕ್ಟ್ ಮಾಡಿಬಿಟ್ಟು ಸೊ ಇಲ್ಲಿ ಫಾರ್ಮುಲಾ ಇರುತ್ತಲ್ಲ, ಇಲ್ಲಿ ನೇಮ್ ಮ್ಯಾನೇಜರ್ ಅಂತ ಇದೆ ನೋಡಿ. ನೇಮ್ ಮ್ಯಾನೇಜರ್ ಹೋಗಿ ಇಲ್ಲಿ ಡಿಫೈನ್ ನೇಮ್ ಅಂತ ಇರುತ್ತೆ. ಈ ಡಿಫೈನ್ ನೇಮಲ್ಲಿ ಹೋಗಿ ಫಸ್ಟ್ ನೇಮ್ ಕೊಡಿ. ಏನಂದರೆ ಜಸ್ಟ್ ನೇಮ್ ಏನಾದರೂ ಕೊಡ್ಬೋದು ನೀವು. ಸೊ ನಾನು ಜಸ್ಟ್ ನೇಮ್ ಲಿಸ್ಟ್ ಅಂತ ಕೊಟ್ಟಿದ್ದೀನಿ. ಓಕೆನಾ? ಇದು
ಈ ವರ್ಕ್ ಬುಕ್ಗೆ ಬೇಕಾ, ಈ ಶೀಟ್ಗೆ ಬೇಕಾ ಹೇಗೆ ಕೇಳುತ್ತೆ. ನಾವು ಈ ವರ್ಕ್ ಬುಕ್ಗೆ ರನ್ ಆಗೋದ್ರಿಂದ ವರ್ಕ್ ಬುಕ್ಗೆ ಬೇಕು. ಸೊ ನೇಮ್ ಲಿಸ್ಟ್ ಹಾಕಿ ಇಲ್ಲಿ ಸೆಲೆಕ್ಷನ್ ಮಾಡ್ಲಿಕ್ಕೆ ಕೇಳುತ್ತೆ. ನಾನು ಸೆಲೆಕ್ಟ್ ಮಾಡಿದ್ದೀನಿ, ಮತ್ತೊಂದು ಸರಿ ನೀವು ಸೆಲೆಕ್ಟ್ ಮಾಡಿ. ಓಕೆ, ಎಂಟರ್ ಕೊಡಿ, ಸೇವ್ ಕೊಡಿ. ಸೊ ಆಯಿತು. ಈಗ ನೋಡಿ, ಈ ನೇಮ್ ಮ್ಯಾನೇಜರ್ ಒಳಗಡೆ ಹೋಗಿ ಇಲ್ಲಿ ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಮಾಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಅವಾಗ ತೋರಿಸುತ್ತೆ ನಮ್ಮದು ನೇಮ್ ಲಿಸ್ಟ್. ಇಲ್ಲಿ ನೋಡಿ, ಇಲ್ಲಿ ನೇಮ್ ಲಿಸ್ಟ್ ಅಂತ ತೋರಿಸ್ತಾ ಇದೆ ಅಲ್ವಾ. ಇದನ್ನು ನಾವು ಏನು ಮಾಡಬೇಕು ಗೊತ್ತಾ, ಇದನ್ನು ಈ ನೇಮ್ ಲಿಸ್ಟನ್ನು ಮಾತ್ರ ತೊಗೊಂಡೋಗಿ ನಾವು ಇಲ್ಲಿ ವಿಜುವಲ್ ಬೇಸಿಕಲಿ ಈ ರೋ ಸೋರ್ಸ್ ಅಂತ ಇರುತ್ತೆ ಗೊತ್ತಾ, ಇದ್ರದ್ದು ರೋ ಸೋರ್ಸ್ ಅಂತ ಇದೆ ಅಲ್ಲ, ಇಲ್ಲಿ ನಾವು ಅಲ್ಲಿ ಏನು ನೇಮ್ ಕೊಟ್ಟಿದ್ದೀವೋ ಅದೇ ನೇಮ್ನ ಇಲ್ಲಿ ಎಂಟ್ರಿ ಮಾಡಿ. ಸೊ ಇಲ್ಲಿ ನಿಮಗೆ ಎಂಟ್ರಿ ಮಾಡುವಾಗ ರಾಂಗ್ ಆದರೆ ರಾಂಗ್ ಅಂತಲೇ ಬರುತ್ತೆ. ನೋಡಿ, ನಾನು ಎಂಟ್ರಿನ ಏನೋ ಮಾಡ್ತೀನಿ, ರಾಂಗ್ ಅಂತಲೇ ಬರುತ್ತೆ. ಸೊ ರೈಟ್ ರೋ ಸೋರ್ಸ್ನೇ ಹಾಕಬೇಕು. ಸೊ ಅದಕ್ಕೆ ನೀವೇನು ಟೈಪ್ ಮಾಡೋದ್ರಲ್ಲಿ ರಾಂಗ್ ಆಗೋದು ಬೇಡ ಅಂದ್ಬಿಟ್ರೆ ಸಾರಿ, ಇಲ್ಲಿ ನೀವು ಏನು ಮಾಡಿ ಅಂದರೆ ಇಲ್ಲಿ ಏನು ನೇಮ್ ಇದೆಯೋ, ಇಲ್ಲಿ ಏನಿದೆಯಲ್ಲ ಇದನ್ನು ಕಾಪಿ ಮಾಡಿ. ಕಾಪಿ ರೋ ಸೋರ್ಸ್ ಒಳಗಡೆ ಈಗ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ನೋಡಿ, ಅಲ್ಲಿ ನಾನು ಏನು ಕಮೆಂಟ್ ಏನು ಕ್ವಾಂಟಿಟಿ ಇದನ್ನು ಕೊಟ್ಟಿದ್ದೀನೋ ಅದು ಇಲ್ಲಿ ತೋರಿಸ್ತಾ ಇರುತ್ತೆ. ಈಗ ನಾವು ಅಲ್ಲಿ ಈ ನಂಬರ್ಸ್ ಇರೋದ್ರ ಬದಲು ನಾನು ಇನ್ ಬಿಟ್ವೀನಲ್ಲಿ ನೇಮ್ಗಳನ್ನ ಹಾಕ್ತೀನಿ. ಅಲ್ಲಿ ಆಟೋಮೆಟಿಕ್ಲಿ ಇಲ್ಲಿ ಚೇಂಜ್ ಆಗುತ್ತೆ ನೇಮ್ಗಳನ್ನ. ರಘು, ಮಂಜು, ಮನು, ರಾಹುಲ್. ಓಕೆ, ಇಲ್ಲಿ ನಾನು ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ಲಿ ಇಲ್ಲೂ ನಮಗೆ ಚೇಂಜ್ ಆಗುತ್ತೆ. ಯಾಕಂದರೆ ಅದೇ ರೋ ಸೋರ್ಸಲ್ಲೇ ನಾವು ಓಡ್ತಾ ಇರೋದ್ರಿಂದ ಇಲ್ಲಿ ಚೇಂಜ್ ಆಗುತ್ತೆ. ನಮಗೆ ಬೆಟರ್ ಏನಂದರೆ ಇಲ್ಲಿ ಕೊಟ್ಟಿದ್ದೀವಲ್ಲ, ಈ ಆ್ಯಡ್ ಐಟಮ್ ಕೊಟ್ಟಿದ್ದೀವಲ್ಲ, ಇದ್ರ ಬದಲಾಗಿ ನಾವು ಇನ್ಷಿಯಲೈಸ್ ಆಗುವಾಗ cmb1 ಡಾಟ್ ರೋ ಸೋರ್ಸ್ ಇಸ್ ಈಕ್ವಲ್ ಟು ನೇಮ್ ಲಿಸ್ಟ್ ಹಾಕಿ. ಈಗ ನಾವು ಇಲ್ಲಿ ರೋ ಸೋರ್ಸ್ನ ಡಿಲೀಟ್ ಮಾಡ್ತೀನಿ. ಇಲ್ಲಿ ರೋ ಸೋರ್ಸಲ್ಲಿ ಏನಿದೆಯೋ ಇದನ್ನು ಡಿಲೀಟ್ ಮಾಡ್ತೀನಿ. ಸೊ ಇದು ನಮಗೆ ರನ್ ಆಗುತ್ತೆ. ಸಾರಿ, ಸೊ ಇನ್ಷಿಯಲೈಸ್ ಡಬಲ್ ಕೋಟೆಡ್ ಕೊಡಬೇಕು. ಸಾರಿ, ನೋಡಿ ಬಂತಾ. ಸೊ ಈ ರೀತಿ ಬರುತ್ತೆ. ಸೊ ನಮಗೆ ಎಷ್ಟು ಟೈಮ್ ಆ್ಯಡ್ ಆದ್ರೂ ನಮಗೇನು ಎಫೆಕ್ಟ್ ಆಗಲ್ಲ. ಈಗ ಎಫೆಕ್ಟ್ ಆಗಲ್ಲ, ಯಾಕಂದ್ರೆ ತೋರಿಸ್ತೀನಿ ನೋಡಿ. ಹಾಗೆ ಕೊಡೋದ್ರಿಂದ ನೋಡಿ, ಆ್ಯಡ್ ಕೊಡೋದ್ರ ಬದಲು ಹೀಗೆ ಕೊಟ್ಬಿಟ್ಟು ಫಸ್ಟು cmb1 ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ವ್ಯಾಲ್ಯೂ ಇಸ್ ಈಕ್ವಲ್ ಟು empty ಕೊಟ್ಟು ಸೊ ಈ ನೇಮ್ ಲಿಸ್ಟ್ ಅಂತಲೇ ಕೊಡಿ. ಸೊ ಆಟೋಮೆಟಿಕ್ಲಿ ನಂಬರ್ ಆಫ್ ಟೈಮ್ಸ್ ಆ್ಯಡ್ ಆಗಲ್ಲ, ಸೇಮ್ ಅದರಲ್ಲಿ ಏನಿದೆಯೋ ಅದೇ ಡೇಟಾ ಬರುತ್ತೆ. ನೋಡಿ, ಇಲ್ಲಿ ಇಷ್ಟೇ ಇದೆಯಾ ಆ್ಯಡ್, ಏನಾದ್ರು ಚೇಂಜಸ್ ಇದೆಯಾ? ಇಲ್ಲ. 16 ನೋಡಿ, ಏನಾದ್ರು ಚೇಂಜಸ್ ಇದೆಯಾ? ಇಲ್ಲ. ಓಕೆನಾ? ಈ ರೀತಿ ಯೂಸ್ ಮಾಡೋದು ಬೆಟರ್ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಸೊ ನಾವು ಇಲ್ಲಿ ಏನೇ ಚೇಂಜಸ್ ಮಾಡಿದ್ರು ಇಲ್ಲಿ ಒಂದೊಂದು ಡೇಟಾ ಆ್ಯಡ್ ಆದಾಗಲೂ ಸೊ ನಮಗೆ ಆಟೋಮೆಟಿಕ್ಲಿ ಕಾಂಬೋ ಬಾಕ್ಸಿಗೆ ಆ್ಯಡ್ ಆಗಬೇಕು. ಅದಕ್ಕೆ ನಾವು ಬೇರೆ ಇದನ್ನು ಬರಿಬೇಕು. ಅದು ಹೇಗಂತ ಹೇಳ್ತೀನಿ ಆಮೇಲೆ. ಸೊ ಅಂದರೆ ನಮಗೆ ಇಲ್ಲಿಂದನೇ ಒಂದು ನೇಮ್ ಜನ್ರೇಟ್ ಮಾಡಿಕೊಂಡು, ಇಲ್ಲಿಂದ ಒಂದು ನೇಮ್ ಕ್ರಿಯೇಟ್ ಮಾಡಿಕೊಂಡು ಸೊ ನಾವು ಕಾಂಬೋ ಬಾಕ್ಸಿಗೆ ಡೇಟಾನ ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನು ಇವತ್ತು ನಾವು ತಿಳ್ಕೊಂಡಿವಿ. ಸೊ ಕಾಂಬೋ ಬಾಕ್ಸಿಗೆ ನಾವು ಇಲ್ಲಿ ಈ ರೀತಿ ಆ್ಯಡ್ ಐಟಮ್ ಅಂತ ಕೊಡ್ತಿದ್ದೀವಲ್ಲ, ಅದ್ರ ಬದಲಾಗಿ ನಾವು ಇದಕ್ಕೆ ರೋ ಸೋರ್ಸ್ ನೇಮ್ ಕೊಟ್ಬಿಟ್ಟು ನಾವು ಡಿಫೈನ್ ನೇಮ್ನ ಎಕ್ಸೆಲ್ ಶೀಟಲ್ಲಿ ಒಂದು ಡೇಟಾ, ಇದಕ್ಕೆ ಏನಾದರೂ ಶೀಟ್ಗೆ ಡೇಟಾ ಅಂತ ಸ್ಟೋರ್ ಮಾಡಿಬಿಟ್ಟು ಅದರಲ್ಲಿ ನಾವು ನೇಮ್ ಲಿಸ್ಟ್, ಪ್ರಾಡಕ್ಟ್ ಲಿಸ್ಟ್, ಸಮ್ ಲಿಸ್ಟ್ ಅಂತ ಮಾಡಿಕೊಂಡು ಇದೇ ಥರ ಕಾಂಬೋ ಬಾಕ್ಸ್ಗಳನ್ನ, ನಂಬರ್ ಆಫ್ ಕಾಂಬೋ ಬಾಕ್ಸ್ಗಳನ್ನ ಮೇಂಟೈನ್ ಮಾಡಿ ಅವುಗಳಿಗೆಲ್ಲ ಸಪ್ರೇಟು ರೋ ಸೋರ್ಸಿಗೆ ನೇಮ್ ಲಿಸ್ಟ್, cmb2 ರೋ ಸೋರ್ಸ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಲಿಸ್ಟ್, ಸೆಮ್ ಹೀಗೆ ಆ್ಯಡ್ ಮಾಡಿದರೆ ಸೊ ಅದಕ್ಕೆ ಡಿಫ್ರೆಂಟ್ ಆಗಿ ಬರುತ್ತೆ. ಮತ್ತು ಪ್ರೋಗ್ರಾಮ್ನ ನಾವು ತುಂಬ ಲೆಂತ್ವರೆಗೂ ಬರೆಯೋದು ತಪ್ಪುತ್ತೆ.
ಸೊ ಅದು ರೋ ಸೋರ್ಸಲ್ಲಿ ಏನು ಚೇಂಜಸ್ ಆದ್ರೂ ನಾವು ಎಕ್ಸೆಲಲ್ಲೇ ನಾವು ಟೈಪ್ ಮಾಡ್ಬೋದು. ಈಗ ನೋಡಿ ನಾನು ಎಕ್ಸೆಲ್ ಒಳಗೆ ನಾನು ಟೈಪ್ ಮಾಡ್ತೀನಿ. ಇಲ್ಲಿ ನಾನು ಏನು ಎಡಿಟ್ ಮಾಡಲ್ಲ. ಈಗ ನಾನು ಎಕ್ಸೆಲ್ಗೆ ಹೋಗ್ತೀನಿ. ಎಕ್ಸೆಲಲ್ಲಿ ಹೋಗಿ ಇಲ್ಲೂ ನಾನು ಒಂದು ಕಮೆಂಟ್ ಬಟನ್ ಕ್ಲಿಕ್ ಮಾಡ್ತೀನಿ. ಯು ಕೋಡ್ ಯೂಸರ್ ಫಾರ್ಮ್ 2.show. ಓಕೆ, ಈಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ನಾನು ಸಮ್ ಫೈಲ್ಗಳನ್ನ ಡಿಲೀಟ್ ಮಾಡ್ತೀನಿ. ಓಕೆ, ಈಗ ನೋಡಿ ಡಿಲೀಟ್ ಆಗಿರೋದು ತೋರಿಸ್ತಾ ಇದೆ, ಹೌದಾ? ಸೊ ಇಲ್ಲಿ MTI ಡಿಲೀಟ್ ಆಗಿರೋದೆಲ್ಲ ತೋರಿಸ್ತಾ ಇದೆ. ಸೊ ಈಗ ನಾನು ಏನು ಮಾಡ್ತೀನಿ, ನಾನು ಇದೇ ಡೇಟಾಗಳನ್ನ ಸ್ಕ್ರೋಲ್ ಒಂದು ಸ್ವಲ್ಪ ಡ್ರ್ಯಾಗ್ ಮಾಡ್ತೀನಿ ಲೆಂತ್ವರೆಗೂ. ಸೊ ಈಗ 8 ಇದುವರೆಗೂ ತೋರಿಸುತ್ತೆ. ಮತ್ತೆ ಏನೇ ಚೇಂಜ್ ಮಾಡಿದ್ರು ನಾನು ವಿಜುವಲ್ ಬೇಸಿಕ್ ಒಳಗಡೆ ಹೋಗ್ಬಿಟ್ಟು ಮತ್ತೆ ನಾನು ಡೇಟಾಗಳನ್ನೆಲ್ಲ ಮತ್ತೆ ಹೊಸದಾಗಿ ಇದಾದ ಡೇಟಾ ಆ್ಯಡ್ ಆಗು, ಸೊ ರಾಹುಲ್ ಬದಲು 4 ಆಗು, 4 ಬದಲು ರಾಹುಲ್ ಆಗು ಅಂದ್ಬಿಟ್ಟು ಸಪ್ರೇಟಾಗಿ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಂಗೆ ಏನೇ ಚೇಂಜಸ್ ಆದ್ರೂ ಸೊ ಆಟೋಮೆಟಿಕ್ಲಿ ಇಲ್ಲಿ ಕಾಂಬೋ ಬಾಕ್ಸಲ್ಲಿ ಚೇಂಜ್ ಆಗುತ್ತೆ. ಓಕೆನಾ? ನೋಡಿ ಇಲ್ಲೆಲ್ಲ ಅದೇ ಚೇಂಜ್ ಆಗುತ್ತೆ. ಮತ್ತೇನು ನಾವು ಅಲ್ಲಿ ಹೋಗಿ ವಿಜುವಲ್ ಬೇಸಿಕಲ್ಲಿ ಹೋಗ್ಬಿಟ್ಟು ಸೊ ಪ್ರೋಗ್ರಾಮ್ನ ಎಡಿಟ್ ಮಾಡೋ ನೆಸೆಸಿಟಿ ಇರಲ್ಲ. ಓಕೆ ಫ್ರೆಂಡ್ಸ್, ಅರ್ಥ ಆಗಿದೆ ಅಂದ್ಕೊತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಕಮೆಂಟ್ಸ್ ಮಾಡೋದಿದ್ರೆ ಮಾಡಿ. ಅದರಲ್ಲಿ ನನಗೇನಾದರೂ ನಮ್ಮದು ಹೇಳೋದ್ರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಕೂಡ ಅದಕ್ಕೆ ಕಮೆಂಟ್ಸ್ ಮಾಡಿ. ನಾನು ನಿಜವಾಗ್ಲೂ ಅದಕ್ಕೆ ಅಪ್ರೋಚ್ ಮಾಡಿ ಅದನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.